ನೋಡಿದ್ರಲ್ವ ಚಿಕನ್ ಗ್ರೇವಿನ ಯಾವ ಥರ ಮಾಡೋದು ಅಂತ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ನೋಡ್ತಾ ಇರ್ಬೋದು. ಅದ್ರ ಜೊತೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಒಂದು 2 ಮಿನಿಟ್ಸು. ಆಮೇಲೆ ನಾನು ತಂದಿರ್ತಕ್ಕಂಥ 750 ಗ್ರಾಮ್ ಏನು ಚಿಕನ್ನು ಮೀಡಿಯಮ್ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ನೋಡ್ಬೋದು ಈ ಥರ ಬೆರೆಸ್ಕೊಂಡಾಗ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಅದು ಹೊರಗಡೆ ಬರುತ್ತೆ. ಅದು ಈ ಎಣ್ಣೆಯಲ್ಲಿ ಒಂದು ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2-3 ಮಿನಿಟ್ಸ್ನ ಬಾಯ್ಲ್ ಚೆನ್ನಾಗಿ ಮಾಡ್ಕೋಬೇಕು. ಅಷ್ಟರೊಳಗಡೆ ನಾನು ಒಂದು ಮಸಾಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಸ್ವಲ್ಪ ಶುಂಠಿ, ಅದ್ರ ಜೊತೆಯಲ್ಲಿ ಕಾಳು ಮೆಣಸು, ಅದ್ರ ಜೊತೆಯಲ್ಲಿ ಮೆಂತೆ, ಅದ್ರ ಜೊತೆಯಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಆ್ಯಡಪ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಯಲ್ಲಿ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿ ನಾನು ಪೇಸ್ಟ್ ಮಾಡಿಕೊಂಡೆ. ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ನೋಡ್ಬೋದು ಒಂದು 2 ಸ್ಪೂನ್ನ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದಕ್ಕೆ ಹಾಕ್ಕೋಬೇಕು. ಒಂದು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಬೇಕು. ನಮಗೆ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಧನಿಯಾನು ಆ್ಯಡ್ ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಮತ್ತು ಟೇಸ್ಟಿಗೆ ತಕ್ಕಂಗೆ ಒಂದು ಸಾಲ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು. ಈ ಥರ ನೀರು ಹಾಕ್ದಿರೇ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ಬಾಯ್ಲ್ ಆಗೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಚಿಕನ್ ಒಂದು ಫ್ರೈ ಅಥವಾ ಸಾಂಬಾರು ಎರಡೂ ಮಾಡ್ಬೋದು. ನೋಡ್ಬೋದು ನಮಗೆ ಫ್ರೈ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು, ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಈ ಥರ ಫ್ರೈ ಆದಮೇಲೆ ಸ್ವಲ್ಪ ನಾವು ಒಂದು ಗ್ಲಾಸಷ್ಟು ವಾಟರ್ನ ಆ್ಯಡಪ್ ಮಾಡಬೇಕು. ಆ್ಯಡಪ್ ಮಾಡಿದ್ರೆ ನೋಡಿ ಈ ಥರ ಏನು ಸ್ಮೆಲ್ ಹೊಡಿತಾ ಇದೆ ನೋಡಿ, ಚಿಕನ್ ಗ್ರೇವಿ ಅಥವಾ ಸಾಂಬಾರು ರೆಡಿ ಆಗುತ್ತೆ. ಈ ಥರ ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ರೆಸಿಪಿ ಬಗ್ಗೆ ನಿಮ್ಗೇನಿಸ್ತು ಕಮೆಂಟ್ ಮಾಡಿ. ಈ ಥರ ಮಾಡ್ಕೊಳ್ಳಿ, ಮುದ್ದೆ ಜೊತೆಗೆ ತಿನ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್.